ಜಿಲ್ಲಾ ವಿಶ್ವ ಬ್ರಾಹ್ಮಣರ ಸಂಘಕ್ಕೆ ಈಗ 3 ವರ್ಷದಿಂದ ನನ್ನ ಕಿರುಪರಿಚಯ ಆಯಿತು. ನನ್ನ ತಾಯಿಗೆ ಶ್ರೀ ಅನ್ನಪೂರ್ಣ ಕಾಳಾಚಾರ್ ಅವರು ರಾಜಕೀಯದಲ್ಲಿ ಅವರಿಗೆ ಸನ್ಮಾನಕ್ಕೋಸ್ಕರ ಕರೆದಿದ್ದರು. ಸನ್ಮಾನ ಆದಾಗ ನನಗೆ ಈ ಸಂಘ ನನಗೆ ಪರಿಚಯ ಆಯಿತು. ಒಂದು ಕಿರುಪರಿಚಯ ಆಗಿ ಈಗ 2023ಯಲ್ಲಿ ದೊಡ್ಡ ಮಟ್ಟಕ್ಕೆ ನನ್ನ ಪರಿಚಯ ಆಯಿತು. ಇವರ ಸಂಘಕ್ಕೆ ನಾನು ಸೇರಿದ್ದೀನಿ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಈ ಸಂಘದಲ್ಲಿ ನಾನು ಒಂದು ಡಾನ್ಸ್ ಮಾಡಿದ ಒಂದು ಇದಕ್ಕೆ ಇವರು ತುಂಬ ಇವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ತುಂಬ ಚೆನ್ನಾಗಾಯಿತು. ಈ ಸಮಾಜಕ್ಕೆ ಬಂದು ನನಗೂ ಒಂದು ಒಳ್ಳೆಯ ಹೆಸರನ್ನು ಪಡೆದೆ ನಾನು. ಹಾಗೆ ತಾಂಡವ್ ಸರ್, ಮಹಿಳಾ ಇದರಲ್ಲಿ ನವೀನ ಅವರು, ಯಮುನಾ ಅವರು, ಇವರೆಲ್ಲ ಪಾಪ ಮಹಿಳಾ ಮಂಡಳಿಯಲ್ಲಿ ಎಲ್ಲರೂ ತುಂಬ ಎಂಕರೇಜ್ ಮಾಡ್ತಾರೆ. ಅದರಲ್ಲೂ ಈ ಗಂಡು ಮಕ್ಕಳಂತೂ ಅವರ ಹೇಗೆ ಅಂದರೆ ಈ ಎಲೆಮರೆ ಕಾಯಿ ಅನ್ನೋ ರೀತಿಯಲ್ಲಿ ಅವರು ತುಂಬ ಚೆನ್ನಾಗಿ ಸಪೋರ್ಟಿಂಗ್ ಪರ್ಸನ್ಸ್ ಆಗಿಬಿಟ್ಟಿದ್ದಾರೆ. ಎಲ್ಲ ಗಂಡಸರು ಹೆಣ್ಣು ಮಕ್ಕಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಮಹಿಳಾ ದಿನಾಚರಣೆ ಆಚರಣೆ ಮಾಡಿದಾಗ ಅವರು ಎಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಮಹಿಳೆಯರಿಗೆ ಸನ್ಮಾನಕ್ಕೆ ಪ್ರತಿಯೊಬ್ಬರು ಮಹಿಳೆಯರಿಗೆ ಎಂಕರೇಜ್ ಮಾಡಿ ಅವರು ಸ್ಟೇಜ್ ಮೇಲೆ ತಗೊಂಡು ಬಂದು ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನಾನು ಇವರಿಗೆ ತುಂಬ ಹೃದಯದ ಅಭಿನಂದನೆ ತಿಳಿಸ್ತೀನಿ ಈ ಸಂಘಕ್ಕೆ. ಹಾಗೂ ನನ್ನ ವಿಶ್ವ ಮಹಿಳಾ ದಿನಾಚರಣೆಯ 5ನೇ ವರ್ಷದ ಆಚರಣೆಗೆ ಶುಭಾಶಯವನ್ನು ಹೇಳ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ 13ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಜ್ಞಾನಸೌಧದಲ್ಲಿ ನಮ್ಮ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಬಂಧು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಹಾಗೂ ನಮ್ಮನ್ನು ಹರಿಸಿ ಸಹಕರಿಸಿ ಅಂತ ಹೇಳ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಎಲ್ಲರನ್ನು ಮಹಿಳೆಯರನ್ನು ಎದ್ದು ನಿಲ್ಲಿಸೋಣ. ಜೈ ಕರ್ನಾಟಕ ಮಾತೆ.